ಸೊ ನಮ್ಮ ಪಪ್ಪ ಎಲೆಕ್ಷನ್ ನಿಂತಿದ್ದಾರೆ, ಪಾಂಪ್ಲೆಟ್ ಬಂದಿದೆ ಅಂತ ಕಿರಿಚಿತಾ ಇದೀವಿ. ಲಿಟ್ರಲಿ ಮಿಸ್ಸಿಂಗ್ ಹಿಮ್. ಅಮಿತ್ ಫಿಟ್ಟಿಂಗ್ ಇಟ್ಬಿಟ್ಟೆ. ಮಂಕಿ, ಇಫ್ ಇನ್ ಕೇಸ್ ಯಾರಾದ್ರೂ ಪ್ಲಾನ್ ಮಾಡ್ತಾ ಇದ್ರೆ ಏನಾದ್ರೂ ಮಂಕಿಗೆ ತಗೊಂಡ್ ಬನ್ನಿ ತಿನ್ನಕ್ಕೆ. ಹ್ಯಾಪಿ ಆನಿವರ್ಸರಿ. ಹೆಲೋ ಎವ್ರಿವನ್, ಹ್ಯಾಪಿ ಡೇ ಫಾರ್ ಎವ್ರಿವನ್. ಸೊ ಆ್ಯಕ್ಚುಲಿ ಇವತ್ತು ಗೋಲುಗೆ ಅನ್ನಪ್ರಾಶನ ಮಾಡೋಕ್ಕೆ ಅಂತ ಇಲ್ಲೇ ಇರೋ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದಿಸ್ ಈಸ್ ಅಬೌಟ್ ಟುಡೇಸ್ ವ್ಲಾಗ್. ಸೊ ಮನೇಲೆಲ್ಲ ರೆಡಿ ಆಗಿದ್ದೀವಿ, ಈಗ ಮನೆಯಿಂದ ಹೊರಡಬೇಕು. ಸೊ ಎಲ್ಲ ಕಾರಲ್ಲಿ ತುಂಬ್ಕೊತಾ ಇದ್ದೀವಿ, ಏನೇನು ನೆಸೆಸರಿ ಐಟಮ್ಸ್ ಇದೆಯೋ. ಓಕೆ ವಿ ಆರ್ ರೆಡಿ ಟು ಗೋ. ಆಕ್ಚುಲಿ ಎಲ್ಲ ರೆಡಿ ಆಗಿದ್ದೀವಿ, ಬಟ್ ನಮ್ಮ ಪಪ್ಪನೇ ಕಾಣಿಸ್ತಾ ಇಲ್ಲ. ಗೋಲು ಎಂಜಾಯ್ ಮಾಡ್ತಾ ಇದ್ದಾನೆ. ಸೊ ಫೈನಲಿ ಪಪ್ಪ ಸೊ ನಮ್ಮ ಪಪ್ಪ ಎಲೆಕ್ಷನ್ ನಿಂತಿದ್ದಾರೆ, ಪಾಂಪ್ಲೆಟ್ ಬಂದಿದೆ, ಲೈಕ್ ಹಣ್ಣನ್ ಬುಟ್ಟಿ ಅವ್ರ ಕುರಿತು. ನಾನು ಜಸ್ಟ್ ಕೇಳ್ತೀನಿ ನಮ್ಮ ಮಾವಾಗೆ ಯಾರಿಗೆ ನೀವು ವೋಟ್ ಕೊಡ್ತೀರಾ ಅಂತ. ಪಪ್ಪ ನಿಮ್ಮ ಓಟು ಯಾರಿಗೆ? ನಮ್ಮ ಓಟು ಎಸ್ ನಾಗರಾಜರಾವ್ ಅವರಿಗೆ. ಸೂಪರ್. ಹಣ್ಣಿನ ಬುಟ್ಟಿ. ಆಫ್ಟರ್ ವೆರಿ ಲಾಂಗ್ ವೇಟ್ ಫಾರ್ ಮೈ ಡ್ಯಾಡ್ ಈಗ ಬಂದ್ರು. 5 minutes ಅಲ್ಲಿ ಬಿಟ್ವಿ. ಪಪ್ಪ ಯಾಕೆ ಲೇಟ್ ಆಯ್ತು ಪಪ್ಪ? ಅಮ್ಮ ಮಾರಮ್ಮ ದೇವಸ್ಥಾನದಲ್ಲಿ ನಾವು ಎಲೆಕ್ಷನ್ ನಿಂತಿದ್ದು, ಅದು ಪಾಂಪ್ಲೆಟ್ ಪೂಜೆ ಇತ್ತು. ಅದಕ್ಕೋಸ್ಕರವಾಗಿ ಪೂಜೆ ಮುಗಿಸ್ಕೊಂಡು ಮಾರಮ್ಮ ತಾಯಿಗೆ, ಚಿಕ್ಕನಹಳ್ಳಿಯಮ್ಮನಿಗೆ, ಆಂಜನೇಯನಿಗೆ, ಬಸವೇಶ್ವರನಿಗೆ ಪೂಜೆ ಮಾಡಿಕೊಂಡು ಮಂಗಳಾರತಿ ತಗೊಂಡು ಬಂದ್ಬಿಟ್ನಮ್ಮ. ಆದ್ರೂ ನಾವು ಆಲ್ರೆಡಿ ತುಂಬಾ ವೇಟ್ ಮಾಡಿದ್ವಿ. ಇಟ್ಸ್ ಫೈನ್. ಗೆದ್ದಿ ಬನ್ನಿ ಪಪ್ಪ. ವಾಟ್ ಯು ವಾಂಟ್ ಟು ಸೇ ಅಬೌಟ್ ಟುಡೇ? ವಿ ಶುಡ್ ಹ್ಯಾವ್ ಫನ್ ಅಲ್ಲ? ಎಸ್. ಸೊ ಮೇನ್ ಆಗಿ ನನ್ನ ಫ್ಯಾಮಿಲಿನೂ ಬಂದಿದ್ದಾರೆ. ಸೊ ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಟೆಂಪಲ್. ಮಮ್ಮಿ ಎಲ್ಲಿ? ಮೊಮ್ಮಗ ಮುಂದೆ ಅಜ್ಜಿ ತಾತನ ಜೊತೆ ಇದ್ದಾರೆ, ಚಿಕ್ಕಪ್ಪ ಚಿಕ್ಕಮ್ಮನ ಜೊತೆ ಇದ್ದಾರೆ, ಮುಂದೆ ಹೊರಟಿದ್ದಾರೆ ಅವರು. ಸೊ ಅಲ್ಲಿ ಬ್ಲಾಕ್ ಕಾರ್ ಹೋಗ್ತಾ ಇದೆಯಲ್ಲ, ಅಲ್ಲಿದ್ದಾನೆ ಗೋಲು. ಆಕ್ಚುಲಿ ವಿ ಆರ್ ಮಿಸ್ಸಿಂಗ್ ಗೋಲು. ಫಸ್ಟ್ ಟೈಮ್ ಅವ್ರ ಚಿಕ್ಕಪ್ಪ ಜೊತೆ ಹೋಗ್ತಾ ಇದ್ದಾನೆ. ಜಸ್ಟ್ 5 minutesಗೆ ನಾನು ಮಿಸ್ ಮಾಡ್ಕೊಂತ ಇದ್ದೀನಿ. ಐ ಡೋಂಟ್ ನೋ ಅವ್ನ ಸ್ಕೂಲ್ಗೆ ಹೋದಾಗ, ಅವ್ರ ಹೆಂಡತಿ ಜೊತೆ ಹೋದಾಗ ಇನ್ನ ಎಷ್ಟು ಮಿಸ್ ಮಾಡ್ಕೊಂತೀನೋ ಅಂತ. ಪೆಟ್ರೋಲ್ ಹಾಕ್ಸೋಣ ಅಂತ ನೆನ್ಸಿದೀವಿ ಫ್ರೆಂಡ್ಸ್. ಸೊ ಆಕ್ಚುಲಿ ನಮ್ಗೆ ಈ ದೇವಸ್ಥಾನ ಸಜೆಸ್ಟ್ ಮಾಡಿದ್ದು ಒನ್ ಆಫ್ ದಿ ಫ್ಯಾಮಿಲಿ ಫ್ರೆಂಡ್ ತರ. 1200 ಪೆಟ್ರೋಲ್ ಸರ್, ಲಿಟ್ ಕಾರ್ಡ್ ಸರ್. ಫ್ಯಾಮಿಲಿ ಫ್ರೆಂಡ್ಸ್ ಇದು ಸಜೆಸ್ಟ್ ಮಾಡಿದ್ದು. ಸೊ ಇಲ್ಲಿಂದ 30 minutes ಡ್ರೈವ್ ಅಷ್ಟೇ ಫ್ರೆಂಡ್ಸ್. ಸೊ ಓಕೆ 30 minutes ಡ್ರೈವ್ ಅಷ್ಟೇ. ಸೊ ಆ ಕಾರಲ್ಲಿ ಇದ್ದಾನೆ. ಸೊ ಈ ಫೀಡಿಂಗ್ ಪಿಲ್ಲೋ ತುಂಬ ಕಂಫರ್ಟ್ ಆಗಿರುತ್ತೆ ಅಂತ ಅವ್ರು ಕೊಟ್ಬಿಟ್ಟು ಬರ್ತೀನಿ. ಸೊ ಆ್ಯಕ್ಚುಲಿ ಲೈಕ್ ದೇವಸ್ಥಾನ ಹೇಗಿದೆ ಅಂತ ನಿಮಗೆ ಎಲ್ಲರಿಗೂ ಸಜೆಸ್ಟ್ ಮಾಡ್ತೀನಿ. ಇಫ್ ಇನ್ ಕೇಸ್ ತುಂಬ ಚೆನ್ನಾಗಿದೆ ಅಂದರೆ ನೀವು ನಿಮ್ಗೆ ಲೈಕ್ ಆದರೆ ಲೈಕ್ ವಿಡಿಯೋ ಹಾಕಿರ್ತೀನಲ್ಲ, ಅದನ್ನು ನೀವು ಇದು ಮಾಡಿ. ಗೋಲು ನಂಗೆ ಮರ್ತ್ಬಿಟ್ಟ ಫ್ರೆಂಡ್ಸ್. ಆಲ್ರೆಡಿ ಅವ್ರ ತಾತ ಹತ್ರ ಹೊಟ್ಟೆ ಮೇಲೆ ಕಂಫರ್ಟ್ ಝೋನಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾನೆ. ಬನ್ನಿ ಅಂದ್ರೂ ಬಂದಿಲ್ಲ. ನಾನು AC ಹಾಕಿ ತಪ್ಪು ಮಾಡ್ತಾ ಇದ್ದೀನಿ, ಸೌಂಡ್ ಸರಿ ಕೇಳಿಸಲ್ಲ. ಪಾಪ ನೀವು ಫಸ್ಟ್ ಹೇಳ್ಬೇಕು ಪಾಪ. ನೀವ್ ಯಾವಾಗ್ಲೂ ನಮ್ ನ್ಯಾವಿಗೇಷನ್ ಹಾಕಕ್ ಬಿಡಲ್ಲ ಫ್ರೆಂಡ್ಸ್. ನಾನು ಹೇಳ್ತೀನಿ ಅಂತ. ಆದ್ರೆ ಸ್ವಲ್ಪ ಮುಂದೆ ಹೋಗಿದ ತಕ್ಷಣ ಹಿಂಗಲ್ಲ, ನೀವ್ ಆ ಕಡೆನೆ ಹೋಗ್ಬೇಕಾಗಿತ್ತು ಅಂತ ಹೇಳ್ತಾರೆ ನಮ್ ಪಪ್ಪ. ನ್ಯಾವಿಗೇಷನ್ ನಂಗೆ ಗೊತ್ತು ಬಿಡಮ್ಮ ಅಂತ ಹೇಳ್ತಾರೆ. ಅವ್ರು ಮಿಸ್ ಆಗಿ ಹೇಳೋದ್ ಮರ್ತೋಗಿರ್ತಾರೆ. ಗೋಲು ಆ ಕಾರಲ್ಲಿ ಇದ್ದಾನೆ. ಲಿಟ್ರಲಿ ಹೋಗಿ ಕರೆದೆ, ಬನ್ನಿ ಗೋಲು ಅಂತ. ಹಿ ವಾಸ್ ನಾಟ್ ರೆಡಿ ಟು ಕಮ್. ಅವ್ರ ತಾತ ಜೊತೆ ಹೊಟ್ಟೆ ಮೇಲೆ ಕಂಫರ್ಟ್ ಝೋನ್ ಅಲ್ಲಿ ಕೂತಿದ್ದಾನೆ. ಅವ್ನ ಫ್ರಂಟ್ ಸೀಟೇ ಬೇಕು ಫ್ರೆಂಡ್ಸ್. ಹಿಂದೆ ಹೋಗು ಅಂದ್ರೆ ಹೋಗಿಲ್ಲ, ಅವ್ನ ಫ್ರಂಟ್ ಸೀಟ್ ಅಲ್ಲೇ ಕೂತಿದ್ದಾನೆ. ಲೈಕ್ ವಾಟ್ ಈಸ್ ಯುವರ್ ಒಪಿನಿಯನ್ ಲಡ್ಡು? ಓಕೆ, ಅವ್ರ ತಾತ ಅಜ್ಜಿ ತುಂಬಾ ದಿವಸ ಆದ್ಮೇಲೆ ಬಂದಿದಾರಲ್ಲ, ಸೊ ಅವ್ರ ತಾತ ಅಜ್ಜಿ ಜೊತೆ ಚಿಲ್ ಮಾಡ್ತಾ ಇದ್ದಾನೆ ಗೋಲು. ಯಾ, ಬಟ್ ಇಟ್ ಫೀಲ್ಸ್
ಮಮ್ಮಿ ಏನ್ ಮಮ್ಮಿ ಇವತ್ ಸ್ಪೆಷಲ್? ಕಾರ್ ಹತ್ತಿ ಅರ್ಧ ಗಂಟೆ ಆದ್ರೂ ಇನ್ನ ನೀನ್ ಮಲ್ಗಿಲ್ವಲ್ಲ ಮಮ್ಮಿ? ಇಷ್ಟೊತ್ತಲ್ಲಿ ಮಲ್ಕೊಂಡ್ಬಿಡ್ತಾ ಇದ್ದಲ್ಲ. ನೀನೇ ಇದ್ ಮಾಡ್ತೀಯಲ್ಲ ಮಗಳೇ, ನೀನು ಬೈತೀಯಲ್ಲ. ವಿ ಶುಡ್ ಆಕ್ಚುಲಿ ಡೈಲಿ ಮಲ್ಗೋದಿದೆ, ಯಾವಾಗ್ಲೂ ಈಚೆ ಹೋಗಲ್ಲ ಫ್ರೆಂಡ್ಸ್. ಸೊ ವೆನ್ ಎವರ್ ನಾವು ಔಟಿಂಗ್ ಹೋಗ್ಬೇಕಂದ್ರೆ ಆಗ ಇಫ್ ವಿ ಸಿ ಇನ್ ನೇಚರ್ ಒಳ್ಳೆ ಮ್ಯೂಸಿಕ್ ಜೊತೆ ವೈಬ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಪಾಪ ಈಗಾದ್ರೂ ಹೇಳ್ತೀರಾ ರೈಟಾ ಲೆಫ್ಟಾ ಅಂತ? ಅದನ್ನ ನೀವು ಆಗ್ಲೇ ಹೇಳ್ಬೋದಾಗಿತ್ತಲ್ವಾ? ವೇಟ್ ಮಾಡ್ತೀರಾ ನಾವು ಕರೆಕ್ಟ್ ದಾರಿಲಿ ಹೋಗ್ತೀವಾ ಇಲ್ವಾ ಅಂತ? ಹೇಳ್ಬೇಕು. ಬೋರ್ಡ್ ಇದ್ರು ನೀವ್ ಹೇಳ್ಬೇಕು, ಸರಿನಾ? ನಿಮ್ಮನ್ನ ನಂಬ್ಕೊಂಡು ಬರ್ತಾ ಇರೋದು ನಾವು ಕಾರ್ನಲ್ಲಿ. ಫಿಟ್ಟಿಂಗ್ ಇಟ್ಬಿಟ್ಟೆ. ಗೋಲು ಆ ಕಾರಲ್ಲಿ ಇದ್ದಾನೆ ಅಂತ ಎಲ್ಲಾರು ಗೋಲು ಗೋಲು ಅಂತ ಕಿರ್ಚಿತಾ ಇದೀವಿ. ಲಿಟ್ರಲಿ ಮಿಸ್ಸಿಂಗ್ ಹಿಮ್. ಸೊ ಮೇನ್ ರೋಡಲ್ಲೇ ಲೆಫ್ಟ್ ಹ್ಯಾಂಡ್ ಸೈಡಲ್ಲೇ ಇದೆ. ಈಗ ಎಂಟ್ರೆನ್ಸಲ್ಲಿದ್ದೀವಿ. ಆ್ಯಕ್ಚುಲಿ ಗ್ರೀನ್ರಿ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅನಿಸ್ತಾ ಇದೆ. ಸೊ ಇಲ್ಲಿ ಪಾರ್ಕಿಂಗ್ ಹುಡುಕ್ತಾ ಇದ್ದೀವಿ. ವೈಬ್ ಚೆನ್ನಾಗಿದೆ ಫ್ರೆಂಡ್ಸ್. ಮೇ ಬಿ ಆಲ್ಮೋಸ್ಟ್ 20-30 ಕಾರ್ಸ್ ನಿಲ್ಲಿಸ್ಬೋದು. ಐ ಥಿಂಕ್ ಇಲ್ಲಿ ನಾಮಕರಣ, ಲೈಕ್ ಅನ್ನಪ್ರಾಶನ ಮತ್ತು ಎಲ್ಲ ಥರದ್ದು ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ಸೊ ಫೈನಲಿ ಟೆಂಪಲ್ ರೀಚ್ ಆಗಿದ್ದೀವಿ. ಸೊ ಆ್ಯಕ್ಚುಲಿ ಇದು ಆಶ್ರಮ ಥರ ಫ್ರೆಂಡ್ಸ್, ಲೈಕ್ ಆಶ್ರಮದಲ್ಲಿ ಒಂದು ಟೆಂಪಲ್ ಥರ ಇರೋದು. ಆ್ಯಕ್ಚುಲಿ ಇಲ್ಲಿಗೆ ನಾನು ಫಸ್ಟೇ ಬಂದಿದ್ದೀನಿ ಚಿಕ್ಕ ವಯಸ್ಸಿಗೆ. ಸೊ ಇಲ್ಲೇ ಒಂದು ಊರಲ್ಲಿ ಜಾತ್ರೆ ನಡೀತಾ ಇತ್ತು, ಎಲ್ಲರೂ ಫ್ಯಾಮಿಲಿ ಫುಲ್ ಬಂದಿದ್ವಿ. ಓಕೆ, ನೋಡಿ ಫ್ರೆಂಡ್ಸ್, ಲೈಕ್ ಗೋಲು ಮುಂದೆ ಸೀಟ್ ಬಿಟ್ಟೇ ಬರ್ತಾ ಇಲ್ಲ. ನಾನು ಹೇಳ್ತಾ ಇದೀನಿ ಗೋಲು ಬಿಟ್ಟಿಲ್ಲ ಅಂದ್ರೆ ಗೋಲು ಮೇಲೆ ಕುತ್ಕೊಂಡು ಬರ್ತೀನಿ ನಾನು. ಕ್ಯಾಮ್ರಾಮನ್ ಬನ್ನಿ ನನಗೆ ಫಾಲೋ ಮಾಡಿ. ಮಂಕಿ ಮಂಕಿ ನೋಡಿ ಫ್ರೆಂಡ್ಸ್, लाइफ फ्रेंड्स म्हणून यूज करत आहे ना गाइस यार. There we go. ओ पापा पूजा से चल पोस्ट करता है. हेलो हाँ या yes so this is Golus Kaku, this is Golus Kaka. ಇವರು ನಮ್ಮತ್ತೆ ಪದ್ಮಾವತಿ ಬಾಯಿ ಅಂತ, ಪದ್ದು ಅಂತ ಕರಿತೀವಿ ನಾವು. as you know my mom, my husband, I will go. ನಮ್ಮ ಮಾವ ಬಿಸಿ ಆಗಿದ್ದಾರೆ. ಸೊ ನೋಡಿ ಎಲ್ಲಾರು ಫ್ಯಾಮಿಲಿ ಫೋಟೋ ಇಟ್ಕೊಂಡ್ರೆ ನಮ್ಮ ಮಾವ ಮಂಕಿ ಫೋಟೋ ಇಟ್ಕೊಂಡಿದ್ದಾರೆ. ಪಪ್ಪ ಹಾಯ್ ಬೋಲೋ. ನಮ್ಮ ಪಪ್ಪ ಆಲ್ರೆಡಿ ರೆಡಿ. ಓಕೆ ಫ್ರೆಂಡ್ಸ್, ಈಗ 1 o'clockಗೆ ಕ್ಲೋಸ್ ಆಗುತ್ತೆ ಅಂತೆ. ಸೊ ಬನ್ನಿ ಹೋಗೋಣ. ಸೊ ಐ ಥಿಂಕ್ ಇಲ್ಲಿ ಸರೌಂಡ್ ಇಸ್ ವಿತ್ ಮಂಕಿ. ಇಫ್ ಇನ್ ಕೇಸ್ ಯಾರಾದರೂ ಪ್ಲ್ಯಾನ್ ಮಾಡ್ತಾ ಇದ್ರೆ ಏನಾದರೂ ಮಂಕಿಗೆ ತೊಗೊಂಡು ಬನ್ನಿ ತಿನ್ನಕ್ಕೆ. ಸೊ ಆ್ಯಕ್ಚುಲಿ ನಾವು ಹೂವು ತರೋದೇ ಮರ್ತೋದ್ವಿ. ಪಪ್ಪ ಕೂಸೆಗ್ಯಾ ಪಪ್ಪ. ಸೊ ಇಲ್ಲೇ ಒಂದು ಹೂವು ಜುಗಾಡ್ ಮಾಡಿ ತೊಗೊಳ್ತಾ ಇದೀವಿ ಫ್ರೆಂಡ್ಸ್. ಪಪ್ಪ ನೊಕ್ಕು ಸೋಡ ಪಪ್ಪ. ವಾಟರ್
See, Nikki is telling this is my best friend, it seems. ಗೋಲುನ ಸ್ವಲ್ಪ ಹೊತ್ತು ಅಲ್ಲೇ ಬಿಟ್ಟು ಎಲ್ಲರಿಗೂ ಅಲ್ಲೇ ಬಿಟ್ಟು ನಾನು ಪಪ್ಪ ಲಡ್ಡು ಹಾಗೆ ಅಂಗಡಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಫ್ರೆಂಡ್ಸ್ ಏನಂದರೆ ಫಸ್ಟೇ ನೀವೆಲ್ಲ ಪ್ರಿಪೇರ್ ಮಾಡ್ಕೊಂಬರ್ಬೇಕು. ಆ್ಯಕ್ಚುಲಿ ನಮ್ಮ ಪಪ್ಪಗೆ ಹೇಳಿದ್ದೆ ಏನಾದರೂ ತೊಗೊಂಡೋಗ್ಬೇಕಂತ. ಇಲ್ಲ ಅಮ್ಮ ಜಸ್ಟ್ ಅಲ್ಲಿ ಹೋಗಿ ಪೂಜೆ ಮಾಡಿ ಊಟ ತಿನ್ನಿಸ್ತಾರೆ ಅಂತ. ನೋ, ಅದಕ್ಕೆ ಪ್ರಾಪರ್ ವಾಟ್ ಟು ಸೇ ದ ಮೆಥಡ್ಸ್ ಇದೆ ಮಾಡೋಕ್ಕೆ. ಸೊ ಲೈಕ್ ಮಟ್ಲಕ್ಕಿ ತೊಗೋಬೇಕು, ಹೂವು ಪರ್ಚೇಸ್ ಮಾಡಬೇಕು, ಲೈಕ್ ಹಣ್ಣು ಹಂಪಲು ಮತ್ತು ಗೀ ಎಲ್ಲ ಅಭಿಷೇಕ ಕೊಡಬೇಕು. ಸೊ ನಾನು ಸ್ಯಾರಿ ಆಲ್ರೆಡಿ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ. ನಾನು ನೋಡ್ತಾ ಇದ್ದೀನಿ ನನ್ನ ಪೇರೆಂಟ್ಸ್ಗೆ, ಅವ್ರಿಗೆ ಹೇಳಿದ್ದೆ ಫ್ರೂಟ್ಸ್ ಎಲ್ಲ ತೊಗೊಂಬ ಅಂತ. ಐ ಡೋಂಟ್ ನೋ ವೇರ್ ದೇ ವೆಂಟ್. ಸೊ ಮತ್ತು ಈಗ ದೇವಸ್ಥಾನ ಹತ್ರನೇ ಒಂದು ಲೈಕ್ ಸರ್ಕಲ್ ಎಲ್ಲ ಇದೆ. ಸೊ ಅಲ್ಲೇ ತೊಗೊಳಕ್ಕೆ ಬಂದಿದ್ದೀವಿ. ಆರೆಂಜು, ಮೂಸಂಬಿ ಮತ್ತು ಆ್ಯಪಲ್ ಮೂರು ಸೇರಿ ಒಂದು. ಸೊ ಅದಕ್ಕೆ ಇಲ್ಲೇ ಅರ್ಜೆಂಟಾಗೆ ಇಲ್ಲೇ ಒಂದು ಸರ್ಕಲ್ ಇತ್ತು. ಸೊ ಅಲ್ಲಿ ಹಣ್ಣು ಕರ್ಪೂರ ಇಲ್ಲೇ ಗಂಗೆ ಅಂಗಡಿ ಇತ್ತು, ಇಲ್ಲೆಲ್ಲ ಪರ್ಚೇಸ್ ಮಾಡ್ತಾಯಿದ್ದೀವಿ. ಆಲ್ರೆಡಿ ಹೂವು ಎಲ್ಲ ತೊಗೊಂಡಿದ್ದೀವಿ. ಸೊ ಇದು ಮೇನ್ ಏರಿಯಾ. ಸೊ ನನ್ನ ರೆಕಮೆಂಡೇಶನ್, ಪ್ಲೀಸ್ ಹೋಗೋಕ್ಕಿಂತ ಮುಂಚೆ ಕಾಲ್ ಮಾಡಿ, ಅಷ್ಟೇ ಮಾಡಿ, ಹೋಗೋಕ್ಕಿಂತ ಮುಂಚೆ ಎಲ್ಲನೂ ಪ್ರಿಪೇರ್ ಆಗಿ ಹೋಗಿ. ಆ್ಯಕ್ಚುಲಿ ನನ್ನ ಗಂಡ ಆಲ್ರೆಡಿ ಎಷ್ಟೊಂದು ಸತಿ ರಿಮೈಂಡ್ ಮಾಡಿದ್ರು, ಕಾಲ್ ಮಾಡಿ ಕೇಳಿ ಏನೇನು ತರೋದು ಅಂತ. ಸೊ ನಾನೇ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದೆ. ಸೊ ಈಸ್ ಲಿಟಲ್ ಅಪ್ಸೆಟ್. ಸೊ ಅಲ್ಲೇ ಸರ್ಕಲಲ್ಲಿ ಪೂಜೆ ಸಾಮಾನೆಲ್ಲ ಪರ್ಫೆಕ್ಟಾಗಿ ಸಿಕ್ತು. ಸೊ ನಮ್ಮ ಅತ್ತೆ ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ. ಬಟ್ ಪೂಜಾರಿ ಏನಂದರೆ ಅಮ್ಮನೂ ಸೀರೆ ಉಟ್ಕೊಂಡಿದ್ರೆ ಚೆನ್ನಾಗಿರ್ತಾಯಿತ್ತು ಅಂತ. ಥ್ಯಾಂಕ್ಸ್ ಫಾರ್ ಗೋಲು. ಅವ್ನು ಜೋಳಿಗೆ ಕಟ್ಟಕ್ಕಂತ ತೊಗೊಂಡೋಗಿದ್ವಿ, ಬಟ್ ನನಗೆ ಯೂಸ್ ಆಯಿತು. क्या-क्या कृपा करे उस तरफ से रक्षास्तु भ्योन्मोन मा अन्नपूर्ण नेत्र भ्योन्मोन मा प्रसीद प्रसादां देहि. So to all the mothers out there, ಯಾರ್ಯಾರು 5 to 6 months ಬೇಬಿ ಕ್ಯಾರಿ ಮಾಡ್ತಾ ಇದ್ದೀರೋ, ಸೊ ನೀವು ಈ ಥರ ಪ್ಲ್ಯಾನ್ ಮಾಡಿಕೊಂಡು ಅಲ್ಲೇ ನಿಮ್ಮ ಮನೆ ಸರೌಂಡಿಂಗಲ್ಲೇ ಇರೋ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಮಗುಗೆ ಸ್ಟಾರ್ಟಿಂಗ್ಗೆ ಅಮ್ಮನವ್ರ ಪ್ರಸಾದ ತಿನ್ನಿಸಿದ್ರೆ ತುಂಬ ಸಮಾಧಾನ ಆಗುತ್ತೆ. ಇಟ್ ವಿಲ್ ಬಿ ಲೈಫ್ ಟೈಮ್ ಮೆಮೊರಿ. ಸೊ ಮನೆಯಿಂದನೇ ಅಮ್ಮ ಅಡುಗೆ ಮಾಡ್ಕೊಂಬಂದಿದ್ರು, ನಮ್ಮತ್ತೆ ಪೊಂಗಲ್ ಮಾಡ್ಕೊಂಬಂದಿದ್ರು. ಫುಲ್ ಯಮ್ಮಿ ಟಮ್ಮಿ. ಸೊ ಆ್ಯಕ್ಚುಲಿ ಇಲ್ಲೇ ತಟ್ಟೆ ಗ್ಲಾಸು ಊಟನೂ ಇದೆ. ಸೊ ನೀವು ಇಫ್ ಇನ್ ಕೇಸ್ ಬರ್ತೀರಾ ಅಂದರೆ ಪ್ರಯಾರಿಟಿನಲ್ಲಿ ಅವ್ರಿಗೆ ಹೇಳಿದ್ರೆ ಜಾಸ್ತಿ ಜನ ಹೋದಾಗ ಅವರು ಜಾಸ್ತಿ ಅಡುಗೆ ಮಾಡಿರ್ತಾರೆ. ಸೊ ಹಾಗೆ ಊಟ ಆಯಿತು. ಆಬ್ವಿಯಸ್ಲಿ ವಿತೌಟ್ ಫ್ಯಾಮಿಲಿ ಫೋಟೋ ಇಟ್ ವಿಲ್ ಬಿ ಇನ್ಕಂಪ್ಲೀಟ್. ನನ್ನ ತಮ್ಮ ಒಬ್ಬ ಮಿಸ್ಸಿಂಗ್ ಇದ್ದಾನೆ ಫ್ಯಾಮಿಲಿ ಫೋಟೋನಲ್ಲಿ. ಆ್ಯಕ್ಚುಲಿ ಅವ್ನು ಬ್ಯುಸಿ ಇದ್ದ. ಹಾಗೆ ದೇವಸ್ಥಾನದಲ್ಲಿ ಹೂವು ಕೊಟ್ಟಿದ್ರು, ಕಾರ್ಗೆ ಹಾಕ್ತಾಯಿದ್ವಿ. ಸೊ ಫೋಟೋ ಸೆಷನ್. ಸೊ ಹಾಯ್ ಗೈಸ್, ಓಕೆ ವ್ಯೂ ನೋಡಿ. ಆ್ಯಕ್ಚುಲಿ ಇಲ್ಲಿ ಗೊತ್ತಿರೋ ಫ್ಯಾಮಿಲಿ ಫ್ರೆಂಡ್ ಮನೆ ಇದೆ, ಅಲ್ಲಿ ಹೋಗ್ಬಿಟ್ಟು ಜಸ್ಟ್ ಅವ್ರ ಮುಖ ತೋರಿಸ್ಬಿಟ್ಟು ಬರೋಣ ಅಂತ. ಇಲ್ಲ ಅಂದರೆ ಇಲ್ಲಿವರೆಗೂ ಬಂದಿದ್ದೀವಿ, ಅಲ್ಲಿ ಹೋಗಿಲ್ಲ ಅಂದರೆ ಅವ್ರು ಬೇಜಾರು ಮಾಡ್ಕೋತಾರೆ. ಆಲ್ರೆಡಿ 1-2-3 ಟೈಮ್ಸ್ ಕಾಲ್ ಮಾಡಿಬಿಟ್ಟಿದ್ದಾರೆ. ತುಂಬ ಚೆನ್ನಾಗಾಯಿತು ಮಗುದು ಅನ್ನಪ್ರಾಶನ. ಓಕೆ, ಲೈಕ್ ಸ್ವಲ್ಪ ಆ ಕಡೆ ಈ ಕಡೆ ಕನ್ಫ್ಯೂಷನ್ ಇತ್ತು. ಸೊ ಬಟ್ ಆ ಕನ್ಫ್ಯೂಷನ್ ಅವರು ತುಂಬ ಚೆನ್ನಾಗಿ ಪೂಜೆ ಮಾಡಿ ಎಲ್ಲ ಕೊಟ್ಟರು.
ಸೊ ಅವ್ರ ಮನೆಗೆ ರೀಚ್ ಆದ್ವಿ. ತುಂಬ ದೊಡ್ಡ ಜಗ್ಲಿ, ಮನೆ ಮುಂದೆ ಜಮೀನು, ಆ ಕಡೆ ಈ ಕಡೆ ಜಮೀನು, ಮುಂದೆ ಬೋರ್ ಹಾಕಿದ್ರು. ತುಂಬ ಚೆನ್ನಾಗಿತ್ತು ವೈಬ್ಸು. ಸೊ ಗೋಲುಗೆ ಅವ್ರು ವೆಲ್ಕಮ್ ಮಾಡಿದ್ದು ನಮ್ಗೆ ತುಂಬಾ ಇಷ್ಟ ಆಯಿತು. ಸೊ ಅವ್ರ ಮನೇಲಿ ರೇಷ್ಮೆ ಹುಳ ಅದೆಲ್ಲ ಸಾಕ್ತಾರೆ. ಆ್ಯಂಡ್ ತುಂಬ ಮೇಕೆ ಮರಿಗಳು ಹಾಕಿತ್ತು. ತುಂಬಾ ಜಾಸ್ತಿ ಮೇಕೆಗಳಿದೆ ಅವ್ರ ಮನೇಲಿ. ಸೊ ನಮ್ಮ ದಾಜಿ ಬಂದು ಅನಿಮಲ್ ಲವ್ವರು. ಸೊ ಹೀ ಲೈಕ್ಸ್ ಟು ಬಿ ಆಲ್ವೇಸ್ ಸ್ಪೆಂಡ್ ಟೈಮ್ಸ್ ವಿತ್ ಅನಿಮಲ್ಸ್ ಜಾಸ್ತಿ. ಹೀ ಈಸ್ ವೆರಿ ಎಂಜಾಯಬಲ್ ವಿತ್ ಅನಿಮಲ್ಸ್, ಕಂಫರ್ಟಬಲ್ ಆಗಿರ್ತಾರೆ. ಸೊ ನಮ್ಮ ಅತ್ತೆಗೆ ಹೇಳ್ತಾ ಇದ್ದೀನಿ ಅವ್ರು ಹೆದರ್ಕೊತಾ ಇದ್ದಾರೆ ಬೇಡ ಅಂತ. ಸೊ ಲಡ್ಡು ಈಸ್ ಓಕೆ. ಹೀ ಲೈಕ್ಸ್ ಆಲ್ಸೋ, ಹಿ ಡಸಂಟ್ ಲೈಕ್ ಆಲ್ಸೋ. ಸೊ ಇಟ್ ವಾಸ್ ರಿಯಲಿ ಎ ಗುಡ್ ಟೈಮ್ ವಿತ್ ಫ್ಯಾಮ್ಲಿ. ಸೊ ಗೋಲು ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದ. ಆ್ಯಕ್ಚುಲಿ ಅವ್ನಿಗೆ ಗೊತ್ತಾಗಿದೆ ಹ್ಯೂಮನ್ನು ಅನಿಮಲ್ ಡಿಫ್ರೆನ್ಷಿಯೇಟ್ ಗೊತ್ತಾಗಿದೆ. ಚೆನ್ನಾಗಿ ಅಬ್ಸರ್ವ್ ಮಾಡ್ತಾ ಇದ್ದ ಗೋಲು. ಸೊ ದೆರ್ ವಾಸ್ ಒನ್ ಮೋರ್ ಕಿಡ್ ಓವರ್ ದೇರ್. ಹಿ ವಾಸ್ ವೆರಿ ಕ್ಯೂಟ್. ಸೊ ಅಲ್ಲಿಂದ ಹೊರಟ್ವಿ. ನಿಜವಾಗ್ಲೂ ಇಟ್ ಇಸ್ ಮೋಸ್ಟ್ ರೆಕಮೆಂಡೆಡ್. ತುಂಬ ಪೀಸ್ ಆಗಿದೆ ದೇವಸ್ಥಾನ. ಲಿಟಲ್ ಲಾಂಗ್ ಡ್ರೈವ್ ಇಲ್ಲೇ ರೀ ಲೆಫ್ಟ್, ಲಿಟಲ್ ಲಾಂಗ್ ಡ್ರೈವ್ ತರ ಹೋಗ್ಬೋದು. ಸೊ ನಾಳೆ ನಮ್ಮ ಅತ್ತೆ ಮಾವ ಆನಿವರ್ಸರಿ ಇದೆ. ಸೊ ಇಲ್ಲಿ ಕೇಕ್ ಪರ್ಚೇಸ್ ಮಾಡೋಣ ಅಂತ ಬಂದಿದ್ದೀವಿ. ಓಕೆ, ಕಮ್ ವಿ ವಿಲ್ ಸೆಲೆಕ್ಟ್ ಸಮ್ ಕೇಕ್. ಸೊ ಕೇಕ್ ಸೆಲೆಕ್ಟ್ ಮಾಡಿದ್ದೀವಿ, ಹೆಸರು ಬರ್ಸಿದ್ದೀವಿ. ಸೊ finally we are back to home. It was really tiring day. Ade C and D cha tha cha C cha and tha. Enage sha? Very good. Happy anniversary. ಸೊ ಇದಾಗಿತ್ತು ಇವತ್ತಿನ ಡೇ. ಆಕ್ಚುಲಿ ದಿಸ್ ವಾಸ್ ಒನ್ ಆಫ್ ದಿ ಮೆಮೊರೇಬಲ್ ಡೇನೆ ಅಂತ ಹೇಳ್ಬೋದು. ಲೈಕ್ ಗುಡ್ ಮೂಮೆಂಟ್ ಚೆರಿಶ್ ಮಾಡಿದ್ದೀವಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕೀರ್ತಿ ಅಖಿಲೇಶ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್, ಸೈನಿಂಗ್ ಆಫ್.